ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಕೊಡೋಕೆ ನಾನಿಲ್ಲಿ ಬಂದಿರೋದು. 24 ವರ್ಷಗಳ ಹಿಂದೆ ನಮಗೊಂದು ಮುದ್ದಾದ ಹೆಣ್ಮಗು ಹುಟ್ಟಿತ್ತು. ದೀಪಿಕಾ ಹುಟ್ಟಕ್ಕೂ ಮೊದಲೇ ಹುಟ್ಟಿದ್ಲು. ಅವಳೇ ನಮ್ಮ ಮೊದಲನೇ ಮಗು. ಆ ಮಗು ಹುಟ್ಟಿದ ಗಳಿಗೆ ಸರಿ ಇಲ್ಲ. ಆ ಮಗುವಿಂದ ನಂಗೆ ನಷ್ಟ ಆಗ್ತಿದೆ ಅನ್ನೋ ಮೂಢನಂಬಿಕೆಯಲ್ಲಿ ಆ ಮಗುನ ತೊಗೊಂಡೋಗಿ ನಾ ದೇವಸ್ಥಾನದಲ್ಲಿ ಬಿಟ್ಟು ಬಂದೆ. ಅಲ್ಲಿರೋ ಶಾಸ್ತ್ರಿಗಳು ನನ್ನ ಸಿಕ್ಕಾಪಟ್ಟೆ ಬೈದರು. ಅವ್ರ ಮಾತಿಗೂ ಕೇರ್ ಮಾಡದೆ ಮನೆಗೆ ಬಂದ್ಬಿಟ್ಟೆ. ವಾಪಸ್ ಬಂದ್ಮೇಲೆ ನನ್ನ ಮನಸ್ಸು ಕೊರಿಯಕ್ಕೆ ಶುರು ಮಾಡ್ತು. ಅದೇ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಆ ಮಗುವನ್ನು ತಗೊಂಡು ಅನಾಥ ಆಶ್ರಮಕ್ಕೆ ಬಿಟ್ಟು ಬಂದೆ. ಆವತ್ತಿಂದ ಇವತ್ತವರೆಗೂ ಆ ಮಗು ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ಆದರೆ ವನಜ ಆ ಮಗು ನೆನೆಸ್ಕೊಂಡು ತುಂಬ ಕಣ್ಣೀರು ಹಾಕ್ತಿದ್ಲು. ಅವಳು ಕಣ್ಣೀರು ನನಗೆ ಕಣ್ ತೆರೆಸ್ತು. ಅವಳು ಅನುಭವಿಸಿದ ನೋವು ನನಗೆ ಬುದ್ಧಿ ಕಳಿಸ್ತು. ಆದ್ದರಿಂದ ನನ್ನ ಮಗು ನನಗೆ ಬೇಕು ಅನಿಸ್ತು. ನಾನು ವನಜ ಹುಡುಕಕ್ಕೆ ಶುರು ಮಾಡಿದೆ. ನಾನು ಆ ಮಗುನ ಹುಡುಕೊಂಡು ಆ ಆಶ್ರಮಕ್ಕೆ ಹೋದೆ. ಅಲ್ಲಿ ಗೊತ್ತಾಗಿದ್ದ ಸತ್ಯ ಏನು ಅಂದರೆ ಆ ಮಗು ಅಲ್ಲೇ ಓದಿ ಬೆಳೆದು ಈಗ ಅವಳಿಗೆ ಮದುವೆನೂ ಆಗಿದೆ ಅಂತ. ನನ್ನ ಮಗಳು ಒಂದು ತುಂಬಿದ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ಆ ಕುಟುಂಬ ಯಾವ್ದು ಗೊತ್ತಾ ಮಾಧವ? ನಾನೇ ದೂರ ಮಾಡಿದ ಮಗು ಇವತ್ತು ನಿಮ್ಮನೆ ಸೊಸೆ. ಆ ಮಗು ಬೇರೆ ಯಾರೂ ಅಲ್ಲ, ಪೂರ್ಣಿ. ಏನ್ ಹೇಳ್ತಿದ್ದೀರಾ ನೀವು? ಏನಿದೆಲ್ಲ? ಪೂರ್ಣಿ ನಾವು ಹೆತ್ತು ಮಗಳು, ನಮ್ಮ ಮೊದಲನೇ ಮಗಳು. ಅವಳು ಅನಾಥ ಅನ್ನೋ ಥರ ನಾನೇ ಟ್ರೀಟ್ ಮಾಡ್ತಿದ್ದೆ. ಅವಳು ಅನಾಥಲಾಗಕ್ಕೆ ನಾನೇ ಕಾರಣ. ಅದಕ್ಕೆ ಈ ಪಾಪಿನ ಶಂಸಮ್ಮ ಅಂತ ಕೇಳಿತ್ತು. ಹೆತ್ತು ಮಗಳು ಕಣ್ಣು ಮುಂದೆ ಇದ್ರು ನಮಗೆ ಗೊತ್ತಾಗಲಿಲ್ಲ. ಆದರೆ ಸತ್ಯ ಇವತ್ತು ಗೊತ್ತಾಗಿದೆ. ಅದಕ್ಕೆ ನಮ್ಮ ಮಗಳನ್ನ ನೋಡಬೇಕು ಅಂತ ಇಲ್ಲಿವರೆಗೂ ಓಡೋಡು ಬಂದ್ವಿ. ಕಂದ, ಮಗಳೇ, ನಿನ್ನ ನೆನ್ಸ್ಕೊಂಡು ನನ್ನ ಕಣ್ಣೀರ್ ಹಾಕ್ತಿರೋ ದಿನನೇ ಇಲ್ಲ ಗೊತ್ತಾ? ನನ್ನ ಮಗಳು ಎಲ್ಲಿ ಅಂತ ಇವ್ರ ಹತ್ರ ಎಷ್ಟು ಕೇಳಿದ್ರು ಅವ್ರು ಒಂದ್ ಮಾತು ಆಡ್ತಿರ್ಲಿಲ್ಲ. ನನ್ನ ಮಗು ಬಗ್ಗೆ ತಿಳ್ಕೊಬೇಕು ಅಂತ ನಾನು ದೇವಸ್ಥಾನದ ಆಚಾರ್ಯರ ಹತ್ರನೂ ಹೋಗಿದ್ದೆ. ಅಲ್ಲಿನೂ ಪೂರ್ತಿ ಸತ್ಯ ಗೊತ್ತಾಗ್ಲಿಲ್ಲ. ಅಂದ್ರೆ ನೀವು ಅವತ್ತು ಆಚಾರ್ಯರ ಮನೆಗೆ ಬಂದಿದ್ದು ಈ ವಿಷಯ ತಿಳ್ಕೊಳ್ಳೋದಕ್ಕ? ಹೌದು ತುಳಸಿಯವರೇ, ನನ್ನ ಮಗಳ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಾನು ಆಚಾರ್ಯರ ಹತ್ರ ಬಂದಿದ್ದೆ. ಆದರೆ ನಿಮ್ಮ ಮುಂದೆ ಆ ವಿಚಾರ ಮಾತಾಡಲಿಲ್ಲ ಅಷ್ಟೇ. ಅಂದ್ರೆ ನಾನು ಯಾವ ಕಾರಣಕ್ಕೆ ಬಂದಿದ್ನೋ ನೀವು ಅದೇ ಕಾರಣಕ್ಕೆ ಬಂದಿದ್ರಾ?
ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತಾನೆ ನಾನು ಆಚಾರ್ಯರ ಹತ್ರ ಬಂದಿದ್ದು. ಆಶ್ರಮಕ್ಕೆ ಹೋದಾಗ ಆಚಾರ್ಯರ ಹೆಸರು ಹೇಳಿದ್ರು. ನಾನು ಅದಕ್ಕೋಸ್ಕರನೇ ಅವ್ರನ್ನ ಹುಡ್ಕೊಂಡು ಅಲ್ಲಿಗೆ ಬಂದಿದ್ದು. ಹೌದು, ಅದೇ ಆಚಾರ ಹತ್ರನೇ ನನ್ನ ಮಗುನ್ ಬಿಟ್ಟಿದ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರೂ ಒಂದೇ ಕಡೆ ಕನೆಕ್ಟ್ ಆಗಿತ್ತು. ಎಲ್ಲರೂ ಉದ್ದೇಶನೂ ಒಂದೇ ಆಗಿತ್ತು. ಅದೇ ಸಮಯ ಕೂಡ ಬರಲಿಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರೋದು ಸತ್ಯನಾ? ಪೂರ್ಣಿ ನಿಜವಾಗ್ಲೂ ನಿಮ್ಮ ಮಗಳೇನಾ? ಹೌದು ತುಳಸಿಯವರೇ, ಇಂಥ ಚಿನ್ನದಂಥ ಮಗಳನ್ನ ಹೆತ್ತು ಅನಾಥೆ ಮಾಡಿದ ನತ್ತದೃಷ್ಟ ಅಪ್ಪ ಅಮ್ಮ ನಾವೇ. ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ, ನಾವು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಕಡೆ ಪಕ್ಷ ಈಗಲಾದ್ರೂ ನಮ್ಮ ಪಾಲಿಗೆ ನಮ್ಮ ಮಗಳು ಸಿಕ್ಕಿದ್ಲಲ್ಲ ಅನ್ನೋ ಸಮಾಧಾನ ನಮಗಿದೆ ಅಷ್ಟೇ. ಜನಾರ್ದನ್, ನೀವೇನು ಹೇಳ್ತಾ ಇದ್ದೀರೋ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಅಂದರೆ ನೀವು ಹೇಳ್ತಿರೋದು ಎಷ್ಟೋ ವರ್ಷದ ಹಿಂದೆ ನೀನು ಆಶ್ರಮದಲ್ಲಿ ಬಿಟ್ಟು ಬಂದ ಮಗುನೂ ನಮ್ಮ ಪೂರ್ಣಿನೂ ಇಬ್ಬರೂ ಒಬ್ಬರೇನಾ? ಇದನ್ನೇ ದೇವ್ರ ದಯೆ ಅನ್ನೋದು. ದೇವ್ರ ಆಟದ ಮುಂದೆ ನಾವು ಅನ್ಕೊಳ್ಳೋದೆಲ್ಲ ಏನೂ ನಡೆಯಲ್ಲ. ದೇವ್ರಿಗೆ ನಮ್ಮ ಪೂರ್ಣಿ ಕೂಗು ಕೇಳಿಸ್ತು, ನಮ್ಮ ಬೇಡಿಕೆ ತಲುಪ್ತು. ನಮ್ಮ ಪೂರ್ಣಿ ಅನಾಥೆ ಅಲ್ಲ, ಅವಳಿಗೂ ಹೆತ್ತ ಅಪ್ಪ ಅಮ್ಮ ಇದ್ದಾರೆ. ಯಾಕೆ ಮಗಳೇ, ಯಾಕೆ ನಿನಗೆ ನಂಬೋಕ್ಕಾಗ್ತಿಲ್ವಾ? ನಾನೇ ನಿನ್ನ ಹೆತ್ತ ತಾಯಿ. ಇಷ್ಟು ವರ್ಷ ನಿನ್ನ ಬಾಯಿಂದ ಅಮ್ಮ ಅಂತ ಕರ್ಸ್ಕೊಳ್ಳೋ ಅದೃಷ್ಟ ಇಲ್ದಿರೋ ನಾನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.